ಆ್ಯಕ್ಚುಲಿ ನಾನು ನಮ್ಮಮ್ಮ ಮನೇಲಿದ್ದೀನಿ, ಎಲ್ಲೋ ಹೊರಗಡೆ ಹೋಗ್ಬೇಕಂತ ರೆಡಿ ಆಗಿದ್ದೀನಿ. ನಮ್ಮೋನಿ ಇದ್ದಾಳೆ ನೋಡಿ ಅಲ್ಲಿ, ನಮ್ಮ ಮಮ್ಮಿ ಮಾತಾಡಿಸ್ತಿದ್ದಾರೆ. ಇದು ಹೊಸ ನಾಯಿ, ಪಾಪ ಹುಷಾರಿಲ್ಲ ಅದಕ್ಕೆ. ನಮ್ಮ ಮೋನಿಗೆ ಫೋಟೋಸ್ ವೀಡಿಯೋಸ್ ತೆಗಿತಿದ್ದಾರೆ ಅಂದರೆ ಇಷ್ಟನೇ ಆಗೋದಿಲ್ಲ, ಅವಳ ಹತ್ರನೇ ಬರಲ್ಲ, ಆ್ಯಕ್ಟಿವ್ ಆಗೇ ಇರಲ್ಲ ಫೋಟೋಸ್ ವೀಡಿಯೋಸ್ ಅಂದರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕುಸುಮ ಗೌಡ ಮಾತಾಡ್ತಾ ಇರೋದು. ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ಏನಿವತ್ತಿನ ವಿಡಿಯೋ ಅಂತ. ಹೌದು, ಇವಾಗ ಡಿಸೆಂಬರ್ ಅಲ್ವಾ, ಹಾಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ. ನಾವು ಸೀಕ್ರೆಟ್ ಸಂಡೇ ಗೇಮ್ ಮಾಡ್ತಿದ್ದೋ, ಸೊ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಸಂಡೇ ಡಿಸೈಡ್ ಮಾಡಿಕೊಂಡು ನಾವು ಒಂದು ರೆಸ್ಟೋರೆಂಟ್ನ ಬುಕ್ ಮಾಡ್ಕೊಂಡು ಹೋಗಿದ್ದೋ. ನಾವು ಇದು 3ನೇ ವರ್ಷ ಆಡ್ತಾ ಇರೋದು. ವರ್ಷನೂ ಆಡ್ತೀವಿ. ಬಟ್ ಇದರಲ್ಲಿ ಒಬ್ಬರು ಮಿಸ್ಸಿಂಗು, ಚಿತ್ರ. ಅವಳು ಹೈಯರ್ ಸ್ಟಡೀಸ್ಗೆ ಅಂತ ಹೇಳಿ ಅಬ್ರಾಡ್ಗೆ ಹೋದ್ಲು. ಅದು ಬಿಟ್ಟರೆ ನಾವೆಲ್ಲರೂ ಇದ್ದೀವಿ. ನನಗಂತೂ ಇಲ್ಲಿ ಹೋದ್ಮೇಲೆ ರೆಸ್ಟೋರೆಂಟದ್ದು ನನಗೆ ಆ್ಯಂಬಿಯನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ನೋಡಿ ಆ ಕ್ಯೂಟಾಗಿ ಒಂದು 2 ಗೊಂಬೆಗಳನ್ನ ನಿಲ್ಲಿಸಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ಹೋಗಿದ ತಕ್ಷಣ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ಇತ್ತು. ನಾವೆಲ್ಲರಿಗೂ 12:30ಗೆ ಬನ್ನಿ ಅಂತ ಹೇಳಿದ್ದು. 12:30ಗೆ ಎಲ್ಲರೂ 1 ಗಂಟೆ ಮೇಲೆ ಬಂದಿದ್ದು. ನಾನು ಶ್ರೀ ಅಷ್ಟೇ ಬೇಗ ಬಂದು ನೋಡ್ತಾ ಇದ್ದೋ ಎಲ್ಲಿ ಕೂತ್ಕೊಳ್ಳೋದು, ಯಾವ ಪ್ಲೇಸ್ ಕಂಫರ್ಟಬಲ್ ಆಗಿರುತ್ತೆ ಅಂತ. ಯಾಕಂದರೆ ನಾವು ತುಂಬ ಹೊತ್ತು ಅಲ್ಲೇ ಇರಬೇಕಿತ್ತು, ಅದಕ್ಕೋಸ್ಕರ ನೋಡ್ತಿದ್ದೋ. ಹಾಯ್ ಕುಸುಮಿ. ತುಂಬ ಕ್ಯೂಟ್ ಆಗೋಯ್ತು. ಶ್ರೀಯಾ ಬೇಗ ಬಂದಿರೋದ್ರಿಂದ ಶ್ರೀಯಾ ಜೊತೆ ಒಂದು ಪರ್ಕ್ಸ್ ಆಫ್ ಬೀಯಿಂಗ್ ನಮ್ಮನೆ ಹತ್ರ. ಆಲ್ಮೋಸ್ಟ್ 1:50 ಆಗಿತ್ತೇನೋ. ಬಂದರು, ಗಿಫ್ಟ್ ತಗೊಂಡು. ನಾವು ವೆಯ್ಟ್ ಮಾಡ್ತಾಯಿದ್ದು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅಶ್ವು ಕೂಡ ಆಗಿತ್ತು. ನನಗಂತೂ ತುಂಬ. ಎಲ್ಲರೂ ಬಂದರು. ಮತ್ತು ಇನ್ನೂ ಫ್ಯೂ ಪೀಪಲ್ ಬರೋದಿತ್ತು, ಇನ್ನೂ 3 ಜನ ಬರೋದಿತ್ತು. ಅವ್ರು ಬರಲಿ ಅಂಥೇಳಿ ವೆಯ್ಟ್ ಮಾಡ್ತಿದ್ದು. ಅಲ್ಲಿವರೆಗೂ ಏನಾದ್ರು ಆರ್ಡರ್ ಮಾಡೋಣ ಅಂತ ಮಾಡಿದ್ದು. ಹಾಗೆ ರೋನಾ ಕೂಡ ಬಂದಳು. ಆಲ್ಮೋಸ್ಟ್ ಇವ್ರದ್ದೆಲ್ಲ ಹೆಸರು ನಾನು ಎಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಯಾವುದೋ ಒಂದು ಡಿಶ್ನ ಆರ್ಡರ್ ಮಾಡಿದ್ದು. ನಮ್ಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅದು. ಸೊ ಆಲನ್ಗೆ ತಿನ್ಸೋಣ, ಏನು ಎಕ್ಸ್ಪ್ರೆಷನ್ ಇರುತ್ತೆ ಅಂತ ನೋಡೋಣ ಅಂತ ತಿನ್ನಿಸ್ತಾ ಇದ್ದೋ. ಪಾಪ ಅವನಿಗೆ ತುಂಬ ಚೆನ್ನಾಗಿದೆ, ತಿನ್ನು ಅಂತ ತಿನ್ನಿಸ್ತು. ಅವ್ನ ಎಕ್ಸ್ಪ್ರೆಷನ್ ನೋಡಿ ನಾವಂತೂ ತುಂಬ ಎಂಜಾಯ್ ಮಾಡ್ದೋ. ಪಾಪ ಅವನೊಬ್ಬಂಗೆ ಮಾತ್ರ ಗೊತ್ತಿರಲಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು ಆ ಒಂದು ಡಿಶ್ ಅಷ್ಟು ಟೇಸ್ಟಿಯಾಗಿಲ್ಲ. ಏನೋ ಇಷ್ಟ ಆಗಲಿಲ್ಲ ನಮಗೆ. ನಮಗೆ ಆ ರೆಸ್ಟೋರೆಂಟಲ್ಲಿ ಎಲ್ಲ ಇಷ್ಟ ಆಯಿತು. ಒಂದು ಥಿಂಗ್ ಏನಂತಂದರೆ ಆರ್ಡರ್ ಕೊಡೋದಕ್ಕೆ ತುಂಬ ಡಿಲೇ ಮಾಡ್ತಿದ್ರು. ನಾವು ಯಾವುದಾದ್ರು ಒಂದು ಆರ್ಡರ್ ಬರೋದೇ ತಡ, ಎಲ್ಲರೂ ಸೇರಿ ಅದನ್ನು ಮುಗಿಸೇ ಬಿಡ್ತಿದ್ದೋ ಬೇಗ. ಅಷ್ಟು ಹಶ್ವಾಗಿತ್ತು ಎಲ್ರಿಗೂ. ಆ್ಯಕ್ಚುಲಿ 5 ಮಿನಿಟ್ಸ್ ಬೇಗ ಬಂದಿದ್ರೆ ಲಾಸ್ಟ್ ಬಟ್ Two veg pastas, one veg. ಫೇಸಲ್ ಎಕ್ಸ್ಪ್ರೆಷನ್ ಬರಬಾರ್ದು, ಅದೇ ಚಾಲೆಂಜ್. You didn't order anything cool, no? ಅದರಲ್ಲಿ ಏನೂ ಇಲ್ಲ. ಖಾಲಿ ಮಾಡಬೇಕು, ಖಾಲಿ. No alcohol. ಓಕೆ, ದಟ್ಸ್ ಆಲ್. ಓಕೆ ಅಷ್ಟೇ. ಆಲೆನ್ Alan who would have gotten it. ಕಾಣಿಸ್ತಾನೆ ಇಲ್ಲ. ನೀನೇ ಯಾರು ಬಂದಿರ್ಬೋದು? ಅದೇ ಶ್ರೀಯಾ ಆರ್ ರೋನಕ್. ಒಬ್ಬರ ಹೆಸರು ಹೇಳಬೇಕು. ಶ್ರೀಯಾ ಆರ್ ಕುಸುಮ. ಶ್ರೀಯಾ. No. ಅಷ್ಟೇ. Harshini. No. Funny cut I feel. Alan, you got Shreya's name? Yes ಅಂದ್ರೆ one ಬಿಡು. ಹೋಗಬೇಡ. No. ರೋನಕ್. ನಾನು ಹರ್ಷಿನಿ. No. Ronak got my name. Yes. You got her name. Yeah, Kusuma. Nidhi? No. Please. I know. ನಿಂಗೆಲ್ಲ ಗೊತ್ತಾ? I know. Perfume
ಬಾಟ್ಲ್ ಏನಾದ್ರು ಇದೆಯಾ ಬಿದೋಗುತ್ತೆ ಮುಂಗಿಟ್ಟೆ ಒಂದು ಉಪ್ಪೇರ ಸಲುವಾಗ್ಲಡ ಹಂಗು ನಾನು Yes, I got Kusuma's name. ಯು ಗಾಟ್ ಕುಸುಮಾಸ್ ನೇಮ್. ಇನ್ನೂ ಕೊಟ್ಟಿಲ್ಲ ಅಲ್ಲ ಕುಸುಮಾಗ್ ನನ್ನ ಹೆಸರೇ ಅನ್ಸುತ್ತೆ You lie to me. ಎಲ್ಲೆಲ್ಲಿ ವಾಯ್ಸ್ ಕ್ಲಾರಿಟಿ ಇಲ್ಲ ಅಲ್ಲಲ್ಲಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಏನಂತಂದರೆ ನಾವು ಸೀಕ್ರೆಟ್ ಸ್ಯಾಂಟಾ ಗೇಮ್ ಆಡೋದಕ್ಕೆ ನೇಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಥ್ರೂ ಒನ್ ವೆಬ್ಸೈಟ್. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಕಡೆ ಇದ್ದರು, ನಾನು ಕೂಡ ಬೆಳಗಾವಿಯಲ್ಲಿದ್ದೆ. ಸೊ ಅದರಿಂದ ಲಿಂಕೆ ಬೆಟರ್ ಆಪ್ಷನ್ ಅಂತ ಎಲ್ಲರೂ ಹಾಗೆ ಸೆಲೆಕ್ಟ್ ಮಾಡಿಕೊಂಡು, ಏನಂದರೆ ಇಲ್ಲಿ ಗ್ಲಿಚ್ ಆಗಿಬಿಟ್ಟಿತ್ತು, ಒಬ್ಬರ ಹೆಸರೇ ಇಬ್ರಿಗೆ ಬಂದುಬಿಟ್ಟಿತ್ತು. ರೋನಕ್ ಅಂತೂ ಈ ಆಟಕ್ಕೆ ಎಕ್ಸೈಟೆಡ್ ಆಗಿದ್ಲು, ಪಾಪ ಅವಳ ಜೊತೆನೇ ಹೀಗಾಗಿತ್ತು. ಇದನ್ನ ತಾನೇ ನಾನು ಎತ್ಕೊಂಡು ಬಂದು ಕೊಡ್ತಿದ್ದೀನಿ. ಹಾ This is a earrings like. என்னடா இது வாட்ச்ல என்னென்னமோ இருக்கு. ஓகே ஓகே ஓகே. Joker and Witch. You're happy? Yes, you want me to be? ನಾನು ನೋಡಿಟ್ಟಿರ್ಲಿಲ್ಲ. ಈಗ ನಾನು ಕವರ್ ಮಾಡು. Under eye patches, 54 pieces. I wanted to buy it. ಹೌದಾ? Okay, so Oh, the big one. is there? How do you know? ಇಲ್ಲಿಂದ ತೆಗಿ. ಅದನ್ನ ಮಿಸ್ ಮಾಡ್ದೆ ಹಾಕ್ತೀನಿ ನಾನು. ಏನಿದು? ನಿಧಿ ಶೋ ಇಷ್ಟ ಆಯ್ತು ಹೋಗ್ಲಿ. ಮದುವೆ ಆದ್ಮೇಲೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ನಾನು ನಿಮ್ಗೆ ಆವತ್ತೇ ಹೇಳ್ತಿದ್ದೆ ತಾನೇ, ಅದಕ್ಕೆ ನಾನು ಇಂಥ ತಗೊಂಡಿದ್ದು. ಸಿಲ್ವರ್ ಯೂಶಲಿ She have that. ಸರಿ ಅದು ವಾಪಸ್ ಕೊಟ್ಬಿಡು, ಅದ್ರ ಬದಲು ನಾನು ಮಾಡ್ತೀನಿ. ರೋನಕ್ ಜೊತೆ ಎಕ್ಸ್ಚೇಂಜ್ ಮಾಡಿ. ನಮ್ಮ ಟೀಮಲ್ಲಿ 8 ಜನ ಇದ್ದೀವಿ. 8 ಜನದಲ್ಲಿ ಇವರಿಬ್ಬರೇ ಹುಡುಗರಿರೋದು. ಸೊ ಮಣಿಕಂಠ ಹೆಸರು ಆ್ಯಲನ್ಗೆ ಬಂದಿತ್ತು. ಆ್ಯಲನ್ ಅಂತೂ ಫುಲ್ಲು ಅವನಿಗೆ ಎಲ್ಲನೂ ಇಷ್ಟ ಆಗೋ ಥರನೇ ಗಿಫ್ಟ್ ಕೊಟ್ಟ. ಹಾಗೆ ಅಲ್ವಾ, ಹುಡುಗರಿಗೆ ಗೊತ್ತಿರುತ್ತಲ್ಲ ಇನ್ನೊಂದು ಹುಡುಗ ಏನು ಇಷ್ಟಪಡ್ಬೋದು ಅಂತ. ಇನ್ನು ಹುಡುಗಿಗೆ ಬಂದರೆ ಮೇ ಬಿ ತುಂಬ ಥಿಂಕ್ ಮಾಡಬೇಕಾಗುತ್ತೆ. We wanted this. Heart is my heart. 7 white prosperity. ನಾನು ಅವ್ಳು ಚೋಟ ಬೈ. ಜೋರು ಜೋರು. Legendary. perfume ಎಷ್ಟು ಕೊಡ್ತಿದ್ಯಾ? ಜುಕೆಗ ನೈ ಸಾಲ. ನಂಗೊಂದಿದ್ರು. ಇವಾಗ ಪಾಸ್ ಮಾಡೋನು. ಕಸ್ಟಮೈಸ್ಡ್. ತೋರ್ಸು 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 ಇಲ್ಲಿ ತೋರ್ಸು. ಅದು ಕೊಡ್ಬೇಕು. ಸೊ ಸೀಕೆನ್ ಇದು ಮಣಿ. ಹಿಂಗೆ ಹಿಂಗೆ ಬ್ಯಾಗು ಬಂತು. ಫುಲ್ ಚಕ್ಕ ಮಟ್ಲೆ ಹಾಕೊಂಡಿರೋದು. ಬೆಳಗಾವಿಯಿಂದ ಶಾರಕ್ ತಂದೆ. ಓಕೆ ಬ್ರೇಸ್ಲೆಟ್ ನೈಸ್. ಫಸ್ಟ್ ಬ್ಯಾಗ್ ಇಟ್ಟು ಇದು ನನ್ನ ಎಕ್ಸ್ಪ್ರೆಷನ್ ತಾನೇ ಬರ್ತೀನಿ. ಪಕ್ಕಗೆ ಬ್ಯಾಂಗಲ್ಸು ಫುಲ್ಲು ಸರಿ ಓಪನ್ ಮಾಡಿ ಆಚೆ ಬ್ಯಾಂಗಲ್ಸ್ ಬೇಕು ಅಂತ. ಅವ್ರು ನೋಡಿ ಬಟ್ நல்லா இருக்கு. ಸೂಪರ್. ಥ್ಯಾಂಕ್ ಯು ಕುಸುಮ. ಅದು ಬೆಳಗಾವಿಲೆ ಮತ್ತೆ ಗೈಸ್ ಏನೇನೋ ಇದೆ ಗೈಸ್ ಇದ್ರಲ್ಲಿ. ಓ ಗಾಡ್, ನಾನೇ ಸೆಲೆಕ್ಟ್ ಮಾಡಿದ್ದು. ಇಲ್ಲ ನಾನು ಬೇರೆ ತಂದೆ. ಸೆಲೆಕ್ಟ್ ಮಾಡಿದ್ದಂಗೆ ಬೇರೆ ಪ್ಯಾಟರ್ನ್ ಬೇರೆ ತಂದ್ಬಿಟ್ಟಿದ್ದೀನಿ. ಶೇಪ್ ಮಾಡ್ಬಿಟ್ಟಾ? ವಾವ್ ವಾವ್, ರಿಯಲಿ ಲವ್ ಇಟ್. ಓ ಇಯರಿಂಗ್ಸ್ ಎಲ್ಲ ಒಳ್ಳೆ ಇದು ನೆನ್ನೆ ಹೋಗಿ ತಗೊಂಡ್ಬಂದೆ. ನಾನು ಅದಕ್ಕಿಂತ ಮುಂಚೆ ಇದನ್ನ ಬುಕ್ ಮಾಡಿದ್ದೆ. ನನಗೆ ಹರ್ಷಿನಿ ತಿನ್ನೋದು
ಮೊಬೈಲ್ ಈ ಕಡೆ ಇದ್ರೆ ಮೊಬೈಲ್ ಹಿಂಗೆ ತಿರ್ಸಿದ್ರೆ ಕ್ಯಾಶುವಲ್ ಆಗಿ. Oh, I love hair accessories. Hair accessories. ಏ ಬಿಗ್ಗ Some American IPA he told. Oh, guys. Yeah. It's very plain. Not nice. Rubber bands. Oh. Earrings. Go rubber bands. He doesn't match. Thank you. ಹರ್ಷಿಣಿಗೆ ಬಂದು ರೋನಾಗ್ ಗಿಫ್ಟ್ನ ಕೊಟ್ಟಿದ್ದು. ಈ ಸಲ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು, ಯಾಕಂದರೆ ಆಲ್ಮೋಸ್ಟ್ ಮಂಡೆಯಿಂದ ರಜೆ ತೊಗೊಳ್ತಿದ್ರು. ಬಟ್ ಸ್ಟಿಲ್ ಅದರಲ್ಲಿ ಹೋಗಿ ಅವ್ರಿಗೆ ಇಷ್ಟ ಆಗುವಂಥ ಗಿಫ್ಟ್ನ ಹುಡುಕಿ ತುಂಬ ಎಫರ್ಟ್ ಹಾಕಿ ತೊಗೊಬಂದು ಕೊಟ್ಟಿದ್ದಾರೆ. ಅದಕ್ಕೇ ತುಂಬ ಖುಷಿ ಪಡಬೇಕು. ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತಲ್ವ ಹೋಗಿ ಅವ್ರಿಗೋಸ್ಕರ ಗಿಫ್ಟ್ನ ತೊಗೊಂಬರೋದು. ನನಗೆ ಬಂದು ಗಿಫ್ಟ್ ಕೊಟ್ಟಿದ್ದು ಹರ್ಷಿಣಿ, ನನ್ನ ಪಕ್ಕ ಕೂತಿದ್ದಾಳಲ್ಲ ಅವಳೇ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿ ನೋಡ್ತಿದ್ದೆ, ಓಕೆ ನನಗೇನು ಬಂದಿರ್ಬೋದು ಇವಾಗ ನನ್ನ ಟರ್ನ್ ಅಂತ ಹೇಳಿ. ನಂಗೆ ಓಪನ್ ಮಾಡಿದ ತಕ್ಷಣ ಗೊತ್ತಾಗಿಲ್ಲ. ಸೊ ಆಮೇಲೆ ಓಪನ್ ಮಾಡಿದಾಗ ಗೊತ್ತಾಯಿತು ಈ ಮಗ್. ಅದ್ರ ಮೇಲೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂತ ಬರೆದಿತ್ತು. ನನಗೆ ಮತ್ತು ಸುನಿಲ್ಗೆ ಅಂತ ಹೇಳಿ ಒಂದು ಥಾಟಲ್ಲಿ ಆ ಒಂದು ಗಿಫ್ಟ್ನ ಕೊಟ್ಟಿದ್ದು. ಇದಂತೂ ನಾನು ಲೈಫ್ ಲಾಂಗು ಬ್ಯಾಂಗಲ್ಸ್ನ ಬೈಯೇ ಮಾಡೋ ಅವಶ್ಯಕತೆ ಬೀಳಲ್ಲ. ಎಲ್ಲ ಕಲರ್ಸು ಇದೆ, ಎಲ್ಲ ಥರನೂ ಇದೆ, ಸೈಡ್ ಬ್ಯಾಂಗಲ್ಸು ಇದೆ. ನಾನು ಯಾವ ಥರ ಬೇಕಾದರೂ ಮಿಕ್ಸ್ ಮ್ಯಾಚ್ ಮಾಡಬಹುದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ನನಗೆ ಕೂಡ ಬ್ಯಾಂಗಲ್ಸ್ ಬರುತ್ತೆ ಅಂತ. ಮೋರೋವರ್ ನಾನು ಇವಾಗ ಈ ಥರ ಎಲ್ಲ ಹಾಕೊಳ್ಳೋದು ತುಂಬ ಇಷ್ಟಪಡ್ತಿರೋದ್ರಿಂದ ಐ ರಿಯಲಿ ಲವ್ಡ್ ಇಟ್ ಅಂತ ಹೇಳ್ಬೋದು. ನೆಕ್ಸ್ಟು ಮೇಘನಾಗಿ ಮಣಿಕಂಠ ಗಿಫ್ಟ್ ಕೊಟ್ಟಿದ್ದು. ಅವ್ಳು ನೋಡಿ ಎಷ್ಟು ಕೂಲಾಗಿ ಕಾಮಾಗಿ ಓಪನ್ ಮಾಡ್ತಿದ್ದಾಳೆ. ನಾನೇನಾದರೂ ಆಗಿರೋ ಟೇರ್ ಮಾಡಿಬಿಡ್ತಿದ್ದೆ. ಅವಳಿಗೆ ಆ ಒಂದು ರ್ಯಾಪರ್ನ ಕೂಡ ಮೆಮೊರಿಯಲ್ಲಿ ಹಾಗೆ ಇಟ್ಕೊಬೇಕು ಅಂತ ಇದ್ದಿದ್ದರಿಂದ ನಿಧಾನಕ್ಕೆ ಓಪನ್ ಮಾಡ್ತಿದ್ಲು. ನನಗಂತೂ ಒಬ್ಬೊಬ್ಬರು ಹಾಗೆ ಅಲ್ವಾ, ಆ ರ್ಯಾಪರ್ನ ಕೂಡ ಬಿಸಾಕೋದಿಲ್ಲ, ಹಾಗೆ ನೆನಪಿಗೆ ಅಂತ ಹೇಳಿ ಇಟ್ಕೊಂಡಿರ್ತಾರೆ. ಫುಲ್ಲು ಕಾಮನ್ ಕಂಪೋಸ್ಡಾಗಿ ಓಪನ್ ಮಾಡಿದ್ಲು. ಆ್ಯಕ್ಚುಲಿ ನನಗೂ ಈ ಏನು ಕಲರ್ ಇದೆಯಲ್ಲ, ನಂಗೆ ಈ ಕಲರ್ ಕೂಡ ತುಂಬ ಇಷ್ಟ. ಅವಳು ಅದನ್ನೇ ಹಿಡಿದು ನಂಗೆ ತುಂಬ ಇಷ್ಟ ಆಯಿತು. ಐ ಲವ್ ದಿಸ್ ಕಲರ್. ನಾಳೆ ಆಫೀಸ್ ಇದ್ರಲ್ಲೇ ಬರ್ತೀನಿ. ಇವಾಗ ಈ ಬ್ಯಾಗ್ ಐತಿ, ಇವಾಗ ಈ ಥರ ಅಸಿಸ್ಟೆಂಟ್ ಏನದು? ನಿಮಗೆ ನಾನು ಕಷ್ಟಪಟ್ಟು ವಾಯ್ ನಂಗೆ ಗೊತ್ತಂಬತ್ತಾ ಕೇವಲ ಮಾರಿ. ಸೊ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇವಾಗ ಕೂತ್ಕೊಂಡು ಮಾತಾಡ್ತಿದ್ದು. ಸೊ ನೀವು ನೋಡಿದ್ದೀರಾ ಅಲ್ವಾ ಏನೇನು ಗಿಫ್ಟ್ ಕೊಟ್ಟರು, ಯಾವ್ಯಾವ ಗಿಫ್ಟ್ ನಾನು ತಗೊಂಡೆ, ನಾನು ಯಾವ ಥರ ಗಿಫ್ಟ್ ಕೊಟ್ಟೆ ಅಂತ. ನೀವು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಯಾರು ಗಿಫ್ಟು ನಿಮಗೆ ತುಂಬ ಇಷ್ಟ ಆಯಿತು ಅಂತ. ಸೊ ಎಲ್ಲ ಎಕ್ಸ್ಚೇಂಜ್ ಆದಮೇಲೆ ಹಾಗೆ ಸ್ವಲ್ಪ ಆಫೀಸದ್ದು ಅದು ಇದು ಅಂತೆಲ್ಲ ಮಾತಾಡಿಕೊಂಡು ಕೂತ್ಕೊಂಡಿದ್ದು. ಆ್ಯಕ್ಚುಲಿ ನಾನು ಈ ಸಲ ಮಿಸ್ ಆಗ್ತೀನೇನೋ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ನಾನು ಬೆಳಗಾವಿಯಲ್ಲಿದ್ದೆ ಅಲ್ವಾ. ಬಟ್ ಅದೇ ಟೈಮಿಗೆ ಸ್ವಲ್ಪ ಟ್ರೈನಿಂಗ್ಸ್ ಎಲ್ಲ ಇದ್ದಿದ್ದರಿಂದ ಓಕೆ ಬ್ಯಾಂಗ್ಳೂರಿಗೆ ಬಂದು ನಾನು ಅದನ್ನೆಲ್ಲ ಅಟೆಂಡ್ ಮಾಡಿ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದೇ ಟೈಮಿಗೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದಿದ್ದರಿಂದ ಓಕೆ ಈ ಸಲ ನಾನು ಇರ್ತೀನಿ ಅಂತ ಹೇಳಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ನಾನು ಆ ಗಿಫ್ಟನ್ನೆಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಐ ಹೋಪ್ ನಿಧಿಗೆ ನಾನು ಕೊಟ್ಟಿರೋ ಗಿಫ್ಟ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಲಾಸ್ಟಲ್ಲಿ ನಾವು ಒಂದು ಡೆಸರ್ಟ್ ಎಲ್ಲ ತಿಂದು ಹಾಗೆ ಲೇಟ್ ಆಗಿತ್ತು ಆಲ್ರೆಡಿ. ಎಲ್ಲರಿಗೂ ಸಂಜೆ ಎಲ್ಲ ಅವ್ರವ್ರ ಕೆಲಸ ಇತ್ತು, ಎಲ್ಲೆಲ್ಲೋ ಹೋಗೋ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ರು, ಸಂಡೇ ಅಲ್ವಾ. ಸೊ ಹಾಗಾಗಿ ನಾವು ಬೇಗನೆ ಹೊರಟು. ಬೇಗ ಅಂತಂದರೆ ಆಗಿತ್ತು ಅರೌಂಡ್ 4:30 4 ಏನೋ ಆಗಿತ್ತು. ಸೊ ನಾನು ಹಾಗೆ ಆಟೋ ಬುಕ್ ಮಾಡಿಕೊಂಡು ನಾನು ಅಮ್ಮ ಮನೆಯಲ್ಲಿದ್ದೆ. ಯಾಕಂದರೆ ಇಲ್ಲಿ ನಾವು ಇರೋ ಏರಿಯಾದಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಆಗಿಬಿಡ್ತೀನಿ. ಸುನಿಲ್ ಅವರು ಬೆಳಗಾವಿಯಲ್ಲೇ ಇದ್ದಾರೆ ಇನ್ನು. ಸೊ ಅದರಿಂದ ನಾನು ಅಮ್ಮ ಮನೆಗೆ ಹೊರಟೆ. ನೋಡಿ ಬಂದಿದ ತಕ್ಷಣ ನಮ್ಮ ಮೋನಿ ಹಿಂಗೆ ಕುತ್ಕೊಂಡಿದ್ಲು. ವೀಡಿಯೋಸ್ ಫೋಟೋಸ್ ಅಂದರೆ ಅವ್ಳು ರಿಯಾಕ್ಟೇ ಮಾಡೋದಿಲ್ಲ. ನೋಡ್ ಬೇಡ ಫೋಟೋ ಅಂತಿದ್ದಾಳೆ. ಯಾಕಂದರೆ ಫೋಟೋ ಆಗಲಿ ಕ್ಯಾಮ್ರಾ ಆಗಲಿ ಅದ್ರ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ ಮೇಡಮ್ಗೆ. ಹೌದಿಲ್ಲ ಮನಿ ನಿಂಗೆ?
ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು ಮನೆಗೆ, ಅದರಿಂದ ಬಂದಿದ್ದು ತೊಗೊಳ್ಳೋಣ ಅಂತ. ಮೊದಲಾದರೆ ನಾನೇ ಹೋಗಿ ಎಲ್ಲನೂ ತೊಗೊಂಬಂದ್ಬಿಡ್ತಿದ್ದೆ ಮದುವೆಗಿಂತ ಮುಂಚೆ. ಇವಾಗ ಮದುವೆ ಆದಮೇಲೆ ನಾನು ಸಪ್ರೇಟಾಗಿರೋದ್ರಿಂದ ಪಾಪ ಏನು ಬೇಕಂದರೂ ಅವರೇ ಹೋಗಿ ತೊಗೊಂಡು ಬರಬೇಕು. ನಾನಂತೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ಜೊತೆಗಿದ್ದಾಗ ಅಷ್ಟು ಅನಿಸಲ್ಲ ಅಲ್ವಾ. ಇವಾಗ ನೋಡಿ ನಾನು ಸಪ್ರೇಟಾಗಿದ್ದೀನಿ, ಪ್ರತಿಯೊಂದರಲ್ಲೂ ನಾನು ಮಿಸ್ ಮಾಡ್ಕೊಳ್ತೀನಿ ನಮ್ಮಮ್ಮನ. ಪಾಪ ಅವರು ಕೂಡ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾರೆ. ಏನೇ ಇದ್ದರೂ ಏನೇ ಆದರೂ ನನ್ನ ಜೊತೆ ಮಾತ್ರ ಶೇರ್ ಮಾಡ್ಕೊಳ್ತಿದ್ರು. ಅಫ್ಕೋರ್ಸ್ ವಿಡಿಯೋ ಕಾಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಬಟ್ ಸ್ಟಿಲ್ ಏನೋ ತುಂಬ ಮಿಸ್ ಮಾಡ್ಕೊಳ್ತೀವಲ್ವ. ಹಾಗೆ ಸೀಬೆಹಣ್ಣು ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲಿ ಸಿಕ್ಕಿದ್ರು ಬಿಡಲ್ಲ, ತೊಗೊಂಬಂದು ತಿಂದೇ ಬಿಡ್ತೀನಿ. ಹಾಗೆ ನಮ್ಮಮ್ಮ ಬಾಳೆಹಣ್ಣು ತೊಗೊಬೇಕಂತಂದರೆ ಒಂದೊಂದನ್ನು ದಿಟ್ಟಿಸಿ ನೋಡಿ ತೊಗೊಳ್ತಾರೆ. ಅದೇನೋ ಗೊತ್ತಿಲ್ಲ, ನಿಮ್ಮ ಮನೇಲೂ ಹೀಗೇನಾ? ನಿಮ್ಮಪ್ಪ ಅಮ್ಮನೂ ಹೀಗೆ ಏನಾದರೂ ಶಾಪ್ ಮಾಡ್ತಾರಾ? ಇದ್ದರೆ ಕಮೆಂಟ್ ಮಾಡಿ. ಸೊ ಎಲ್ಲ ಆಯಿತು. ನಮ್ಮಮ್ಮ ನಾನು ವೀಡಿಯೋ ತೆಗಿಬೇಡ ಕಣೆ, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅಂತಿದ್ರು. ನಾನು ಇರಲಿ ಬಿಡು ಮಮ್ಮಿ ಅಂತೇಳಿ, ಹೆಂಗಿದ್ರು ಅಮ್ಮಗಳು ಹೇಗಿದ್ರು ಕ್ಯೂಟ್ ಅನ್ನಿಸ್ತಾರಲ್ವ ನಮಗೆ. ಸೊ ಹಾಗೆ ಆ್ಯಡ್ ಮಾಡಿದೆ. ಸೊ ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗೋಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.